ಇವತ್ತಿನ ದಿನ ಏಂಜಲ್ಸಿನ ನಿಮಗೆ ಏನೆಲ್ಲ ಸಂದೇಶ ಮಾರ್ಗದರ್ಶನ ಸಿಗ್ತಾ ಇದೆ, ಮೆಸೇಜಸ್ ಸಿಗ್ತಾ ಇದೆ ಅನ್ನೋದನ್ನ ಚೆಕ್ ಮಾಡೋಣ. ಇದೊಂದು ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದ್ರೆ ಮಾತ್ರ ಈ ಒಂದು ರೀಡಿಂಗ್ ನ ವಾಚ್ ಮಾಡ್ಲಿಕ್ಕೆ ಕಂಟಿನ್ಯೂ ಮಾಡಿ, ಅದರ್ವೈಸ್ ನೀವು ಪರ್ಸನಲ್ ರೀಡಿಂಗ್ ನ ಬುಕ್ ಮಾಡ್ಕೊಳ್ಬಹುದು. ಓಕೆನಾ? ಸೊ ಈ ಒಂದು ಮೆಸೇಜ್ ಏನಾಗಿರುತ್ತೆ ನಿಮ್ಮ ಓವರ್ ಆಲ್ ನಿಮ್ಮ ಲೈಫಿಗೆ. ಓಕೆ, ಇಲ್ಲಿ ಪ್ರೀತಿ ವಿಷಯನೂ ಆಗಿರ್ಬೋದು, ಹಣಕಾಸಿನ ವಿಷಯದಲ್ಲಾಗಿರ್ಬಹುದು, ಆರೋಗ್ಯ ವಿಷಯದಲ್ಲಾಗಿರ್ಬೋದು, ಓವರ್ ಆಲ್ ಆಗಿ ಈ ಮೆಸೇಜ್ ಗೈಡೆನ್ಸ್ ಬರ್ತಾ ಇರುವಂತದ್ದು. ಓಕೆ, ಸೊ ಯಾರೆಲ್ಲ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಫಾಲೋ ಮಾಡ್ತಾ ಇಲ್ವಾ, ಬೇಗ ಬೇಗ ಫಾಲೋ ಮಾಡಿ ಅಷ್ಟೇ. ಓಕೆ, ಎಸ್. ಏಂಜಲ್ಸ್ ನಿಮಗೆ ಏನ್ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಚೆಕ್ ಮಾಡೋಣ. ಯು ಆರ್ ರೆಡಿ. ಓಕೆ, the situation will improve within the next few months. Beautiful, beautiful. Within the next few weeks. Okay, ಎರಡು ಎನರ್ಜಿ ಬಂದಿದೆ ಇಲ್ಲಿ. ಓಕೆ, ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಅಂತ ಬಂದ್ರೆ ಇನ್ನು ಕೆಲವೊಬ್ಬರಿಗೆ ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಂತ ಹೇಳಿ. ನೈಸ್. ಇಲ್ಲಿ ನೋಡಬಹುದು ದ ಸಿಚುವೇಶನ್ ವಿಲ್ ಇಂಪ್ರೂವ್. ನಿಮ್ಮ ಈಗಿನ ಹಣಕಾಸಿನ ವಿಷಯದಲ್ಲಾಗಿರಬಹುದು, ಪ್ರೀತಿ ವಿಷಯದಲ್ಲಾಗಿರಬಹುದು, ಅಥವಾ ಇನ್ಯಾವುದೇ ವಿಷಯದಲ್ಲಿ ಸಮಸ್ಯೆಗಳನ್ನ ನೀವು ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಏಂಜಲಿಂದ ನಿಮಗೆ ಗೈಡೆನ್ಸ್ ಆಗಿ ಬರ್ತಾ ಇದೆ. ಈ ಸಂದರ್ಭ, ಈ ಒಂದು ಸಿಚುವೇಶನ್ ಚೇಂಜ್ ಆಗೇ ಆಗತ್ತೆ. ನೀವು ಮಾಡ್ಬೇಕಾಗಿರೋದೇನು ಅಂತ ಹೇಳಿದ್ರೆ ನಂಬಿಕೆ, ಹೋಪ್ ನ ಇಟ್ಕೊಂಡು ಲೈಫ್ ಅಲ್ಲಿ ಮುಂದೆ ಹೆಜ್ಜೆ ಹಾಕಿ. ವಿತಿನ್ ನೆಕ್ಸ್ಟ್ ಫ್ಯೂ ಮಂತ್ಸ್ ಅಲ್ಲಿ ಈ ಒಂದು ಸಿಚುವೇಶನ್ ಚೇಂಜಸ್ ಆಗಬಹುದು, ಬದಲಾವಣೆಗಳಾಗಬಹುದು. ಯಾವುದೇ ಸಿಚುವೇಶನ್, ಹಣಕಾಸು, ಪ್ರೀತಿ, ಆರೋಗ್ಯ, ಯಾವುದ್ರಲ್ಲೇ ನೀವು ನೋವು ತಿಂತಾ ಇದ್ರು ಪರವಾಗಿಲ್ಲ. ಸೊ ಅದನ್ನ ನೀವು ದಾಟಿ ಮುಂದೆ ನಡೀತೀರಾ. ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಲ್ಲಿ ಕೆಲವೊಬ್ಬರಿಗೆ ಬರ್ತಿದೆ, ಬಟ್ ಯು ಆರ್ ರೆಡಿ. ಫಸ್ಟ್ ರೆಡಿ ಆಗಿ. ಓಕೆನಾ? ಸೊ ರೆಡಿ ಆದ್ರೆ ಮಾತ್ರ ಈ ಎಲ್ಲ ಸಿಚುವೇಶನ್ ಇಂದ ನೀವು ಹೊರಗೆ ಬರೋದಿಕ್ಕೆ ಆಗತ್ತೆ. ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ಳಿ. ಅದೇನೇ ಸಮಸ್ಯೆ ಇರಬಹುದು, ಅದು ತಲೆ ಹೋಗುವಂತ ವಿಷಯನೇ ಆಗಿರ್ಲಿ, ಡೋಂಟ್ ವರಿ. ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ಳಿ, ಹೆಜ್ಜೆ ಮುಂದೆ ಹಾಕಿ. ಡೋಂಟ್ ವರಿ. ನೀವು ನಂಬಿರುವಂತ ದೇವರು ಹಾಗೆ ಏಂಜಲ್ ಸದಾ ನಿಮ್ಮ ಕೈ ಹಿಡಿದು ಜೊತೆಯಲ್ಲೇ ಬರ್ತಾ ಇರ್ತಾರೆ. ನಂಬಿಕೆ ಇಡಿ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಲಿಕ್ಕೆ ಥ್ಯಾಂಕ್ ಯು ಏಂಜಲ್ ಅಂತ ಹೇಳ್ಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ ನ ಹಾಕಿ ಎನರ್ಜಿನ ಪ್ರತಿಯೊಬ್ರು ಕೂಡ ರಿಸೀವ್ ಮಾಡ್ಕೊಳ್ಳಿ. ತುಂಬಾನೇ ಪಾಸಿಟಿವ್ ಆಗಿ ನಿಮಗೆ ಈಗಿನ ಒಂದು ಪರಿಸ್ಥಿತಿಗೆ ಮೆಸೇಜಸ್ಗಳು, ಗೈಡೆನ್ಸ್ಗಳು ನಿಮಗೆ ಸಿಕ್ಕಿದೆ. ಓಕೆನಾ? ಸೊ ಹಾಗಾಗಿ ಗ್ರಾಟಿಟ್ಯೂಡ್ ನ ಹೇಳೋಣ. ಥ್ಯಾಂಕ್ ಯು ಏಂಜಲ್ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.